ಮಂಡ್ಯ ಜಿಲ್ಲೆಯ ಜನತೆ ಹಾಗೆಯೇ ಕಾವೇರಿ ಕೊಳ್ಳ ಭಾಗದ ಎಲ್ಲ ಜಿಲ್ಲೆಗಳ ರೈತ ಬಾಂಧವರು ಈಗ ಮುಂದೆ ನಾವೇನ್ ಮಾಡಬೇಕು ಅನ್ನೋದು ಇವಾಗ ನಾವು ಯೋಚನೆ ಮಾಡಬೇಕಾಗಿರೋ ವಿಷಯ. ಅಣೆಕಟ್ಟಿಗೆ 100 ವರ್ಷ ಆಗಿದೆ. ಈಗ ಅದರ ಭವಿಷ್ಯ ಅಲುಗಾಡ್ತಾ ಇದೆ. ಇವತ್ತಿನ ಈ ಕಾರ್ಯಕ್ರಮದ ಆಯೋಜನೆ ಮಾಡುವಾಗ ಮಂಡ್ಯದಲ್ಲಿ ನಾವು ಕಳೆದ 3ನೇ ತಾರೀಕು ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ವಿ. ಮಂಡ್ಯ ಜಿಲ್ಲಾ ರೈತ ಹಿತರಕ್ಷಣಾ ಸಮಿತಿ ಹಾಗೂ ಎಲ್ಲ ಪ್ರಗತಿಪರ ಸಂಘಟನೆಗಳು ಕೂಡಿ ಆಗಸ್ಟ್ 3ನೇ ತಾರೀಕು. ಮತ್ತೆ ಅವತ್ತೇ ಮಹೇಶಣ್ಣ ಹೇಳಿದ್ರು, ಇಲ್ಲ ಚಿಕ್ಕಣ್ಣ ಅವರು, ಮಹೇಶಣ್ಣ, ಶಿವಕುಮಾರ್ ಮತ್ತೆ ಗಣೇಶಣ್ಣ ಅವರು ಎಲ್ಲರೂ ಇಡೀ ತಂಡನೇ ಇದ್ರು, ನಾವು ಮಳವಳ್ಳಿನಲ್ಲಿ ನಾವು ಮುಂದೆ ಮಾಡಿಕೊಳ್ತೀವಿ ಅಂತ. ಅವತ್ತಿನಿಂದ ಇವತ್ತಿನವರೆಗೂ ಎಲ್ಲರ ಬಾಯಲ್ಲಿ ಇದು ಚರ್ಚೆ ಆಗ್ತಾ ಇದೆ. ನಿರ್ದೇಶಕರ ಒಂದು ಪ್ರತಿಭೆ ಬಗ್ಗೆ ಮತ್ತೆ ಕಲಾವಿದರ ಬಗ್ಗೆ ಎಲ್ಲ ಆಗ್ತಾ ಇದೆ. ಈಗ ನಮ್ಮ ಮುಂದೆ ಇರುವ ವಿಷಯ ಏನಂದ್ರೆ, KRS ಅಣೆಕಟ್ಟೆ ನಿರ್ಮಾಣ ಆಗಿ 100 ವರ್ಷ ಆಗಿದೆ. ಅಣೆಕಟ್ಟೆ ಸುತ್ತಮುತ್ತ ಅಪಾಯಗಳ ಕೆಲಸಗಳೇ ವಿಚಾರಗಳೇ ಸುಳಿದಾಡ್ತಾ ಇವೆ. ಈಗ ಅಮ್ಯೂಸ್ಮೆಂಟ್ ಪಾರ್ಕ್ ಮತ್ತೆ ಕಾವೇರಿ ಆರತಿಯಂತಹ ಒಂದು ಕೆಲಸವನ್ನ ಅಲ್ಲಿ ಮಾಡಲಿಕ್ಕೆ ಸರ್ಕಾರ ಮುಂದೆ ಬಂದಿದೆ. ಟೆಂಡರ್ ಪ್ರಕಟಣೆ ಆಗಿದೆ. ಎಲ್ಲ ಕಾರ್ಯಕ್ರಮವು ಆಗುವಾಗ ನಾವು ಜನರಿಗೆ ಮಾಧ್ಯಮದ ಮೂಲಕ ಮಾತುಗಳ ಮೂಲಕ ತುಂಬಾ ತಿಳಿಸಿದ್ರು ಜನಾಂದೋಲನ ಕಡಿಮೆ ಆಯಿತು. ಅಣೆಕಟ್ಟೆಗೆ ಅಪಾಯ ಬರ್ತಾ ಇದೆ. 2663 ಕೋಟಿ ರೂಪಾಯಿನಲ್ಲಿ ಒಂದು ಅಮ್ಯೂಸ್ಮೆಂಟ್ ಪಾರ್ಕ್ ನಿರ್ಮಾಣ ಅಲ್ಲಿ ಬೇಕಿತ್ತಾ? ಈ ಯೋಚನೆ ಬೇಕಿತ್ತಾ? ಅಥವಾ ಈ ಆಲೋಚನೆ ಯಾಕೆ ಬಂತು? ಇದು ಗಂಭೀರವಾದ ಪ್ರಶ್ನೆಯಾಗಿ ಆಗಲಿಲ್ಲ. ಆ ನಂತರ 18ನೇ ಇಸ್ವಿನಲ್ಲಿ ಆಗಿದ್ದಂತ ಡಿಸ್ನಿಲ್ಯಾಂಡ್ ಕೂಡ ನಾವು ಅವತ್ತು ವಿರೋಧ ಮಾಡಿ ಪ್ರಗತಿಪರ ಸಂಘಟನೆಗಳು ಹೋರಾಟಗಾರರೆಲ್ಲರೂ ಕೂಡಿ ನಿಲ್ಲಿಸಿದ್ವಿ. ಮತ್ತೀಗ ಹೊಸ ರೂಪ, ಹೊಸ ಮುಖವಾಡ ಅಮ್ಯೂಸ್ಮೆಂಟ್ ಪಾರ್ಕ್ ಬಂದಿದೆ. ಎಷ್ಟು? 2663 ಕೋಟಿ ರೂಪಾಯಿ. ಅಲ್ಲಿ ನಡೆಯೋದೇನು? ಮೋಜು ಮಸ್ತಿ ಹಾಗೇನೆ ಮನರಂಜನೆ ಎಲ್ಲ ಕೃತ್ಯಗಳು ಅಲ್ಲಿ ನಡೆಯುತ್ತೆ. ಕಟ್ಟೆ ಬಳಿ ಹೆಚ್ಚು ಕಡಿಮೆ 200-300 ಅಡಿ ದೂರನೂ ಇಲ್ಲ, ಅಷ್ಟು ಹತ್ರದಲ್ಲಿ ಇದೆಲ್ಲ ಮಾಡ್ತಿದ್ದಾರೆ. ಈಗಿರುವ ಬೃಂದಾವನ ಅಣೆಕಟ್ಟೆಯ ಒಂದು ಸೌಂದರ್ಯಕ್ಕಾಗಿ ನಿರ್ಮಾಣ ಆಗಿದ್ದೆ ಹೊರತು ಅದು ನಾವೆಲ್ಲ ತಿರುಗಾಡ್ಕೊಂಡು ಮನರಂಜನೆ ಮಾಡ್ಕೊಂಡು ಬರೋದಕ್ಕಲ್ಲ. ಆದ್ರೆ ನಾವು ಅಣೆಕಟ್ಟೆ ನೋಡುವಾಗ ಅದನ್ನ ನೋಡ್ತೀವಿ ಅಷ್ಟೇ. ಇದ್ರ ಜೊತೆಗೆ ಕಾವೇರಿ ಆರತಿ ಅಂತ ಒಂದು ಧಾರ್ಮಿಕ ಅಥವಾ ಸಂಪ್ರದಾಯ ಬಿಟ್ಟುವಂತ ಒಂದು ಯೋಚನೆ ಕೂಡ ಮಾಡಿದ್ರು ಸರ್ಕಾರ. ಅದು ಕೂಡ 92 ಕೋಟಿ. ಅದನ್ನ ಮಾಡೋದಕ್ಕೆ ವೀಕ್ಷಣೆ ಮಾಡ್ಕೊಂಡು ಬರೋದಕ್ಕೆ 8 ಕೋಟಿ, ಒಟ್ಟು 100 ಕೋಟಿ ರೂಪಾಯಿನ ಅದಕ್ಕೆ ವ್ಯಯ ಮಾಡ್ತಿದ್ದಾರೆ. ಈ ಎರಡೂ ಯೋಜನೆಗಳಿಂದ ಅಣೆಕಟ್ಟೆಗೆ ಪರಿಸರ ಮತ್ತೆ ನೆಲ ಜಲ ಎಲ್ಲ ರೀತಿಯ ಒಂದು ಭದ್ರತೆಗೆ ಧಕ್ಕೆ ಆಗುತ್ತೆ ಎನ್ನುವಂತ ಅಂಶವನ್ನ ನಾವು ಮನಗಂಡು ಡ್ಯಾಮ್ ಸೇಫ್ಟಿ ಆಕ್ಟ್ ಪ್ರಕಾರ ಅಂದ್ರೆ ಅಣೆಕಟ್ಟೆಯ ಭದ್ರತೆಯ ಕುರಿತು ನಾವು ಕಾನೂನು ಏನಿದೆ ಅದನ್ನ ಎತ್ತಿಡಿದು ಅನಿವಾರ್ಯವಾಗಿ ಮಂಡ್ಯ ಜಿಲ್ಲಾ ರೈತ ಹಿತರಕ್ಷಣಾ ಸಮಿತಿ ಹಾಗೂ ಎಲ್ಲ ಪ್ರಗತಿಪರ ಸಂಘಟನೆಗಳ ಮೂಲಕ ಕಾನೂನು ಮೊರೆ ಹೋಗುವುದು ಅನಿವಾರ್ಯ ಆಗಿತ್ತು. ಆ ಕಾರಣ ಅಮ್ಯೂಸ್ಮೆಂಟ್ ಪಾರ್ಕ್ ಅನ್ನ ವಿರೋಧ ಮಾಡಿ 12 ಜನ ರೈತರು ಸಂಘಟನೆಗಳ ಪ್ರತಿನಿಧಿಗಳು ಅವರು ಕಾನೂನಿಗೆ ಹೋಗಿದ್ದಾರೆ. ನಾವು ಕಾವೇರಿ ಆರತಿಯ ವಿಚಾರವಾಗಿ ವೈಯಕ್ತಿಕವಾಗಿ ನಮ್ಮ ಮನಸ್ಸಿನಲ್ಲಿ ಹೋರಾಟ ಕಾನೂನಾತ್ಮಕವಾಗಿ ಶುರುವಾಗಿದೆ. ಈಗ ತಡೆಯಾಗಿ ಸಿಕ್ಕಿದೆ ಕಾನೂನಲ್ಲಿ. ಇಷ್ಟೆಲ್ಲ ಮಕ್ಕಳು, ಇಷ್ಟು ಪುಟ್ ಮಕ್ಕಳು, ಇಂತಿಂತ ಕಲಾವಿದರು ಆ ಭಾವನೆಯ ಮನಸ್ಸಿನಲ್ಲಿ ತುಂಬಿಕೊಂಡು ನಾವೇ ಅಣೆಕಟ್ಟೆ ಕಟ್ಟಿದವರು, ನಾವೇ ನಾಲ್ವಡಿಯವರು, ನಾವೇ ಅದನ್ನ ದುಡಿದವರು ಅನ್ನೋ ಭಾವನೆಯಲ್ಲಿ ಅವರು ನಮಗೆ ವಿತರಿಸುವಾಗ ನಾವು ಅಣೆಕಟ್ಟೆಯ ಋಣದ ಮೇಲೆ ಅನ್ನ ತಿಂತಾ ಇರೋರು ನಾವೆಂತ ಸಮಸ್ಯೆ ಸುಳಿಗೆ ಸಿಕ್ಕಾಕೊಂಡಿದೀವಿ ಅಂತ ದಯಮಾಡಿ ಯೋಚನೆ ಮಾಡಿ. ಅಣೆಕಟ್ಟೆ ಭದ್ರತೆಗೆ ದೊಡ್ಡ ಅಪಾಯ ಇದೆ, ಪರಿಸರ ನಷ್ಟ ಆಗುತ್ತೆ. ಮತ್ತೊಂದು ಸುತ್ತು ಇನ್ನೊಂದು ದೊಡ್ಡ ಅಪಾಯ ಇದೆ. ಮಳವಳ್ಳಿನಲ್ಲೇ ಕಾವೇರಿ ನದಿ ನೀರನ್ನ ಬೆಂಗಳೂರಿಗೆ ಕುಡಿಯುವ ಯೋಜನೆಗಾಗಿ 5ನೇ ಹಂತದ ಯೋಜನೆಗೆ ಇಲ್ಲಿ ಉದ್ಘಾಟನೆ ಕಾರ್ಯಕ್ರಮ ಆಯಿತು. ಮುಖ್ಯಮಂತ್ರಿಗಳು ಇಲ್ಲಿ ಬಂದಿದ್ರು. ಯಾರು ಬಾಯಿ ಬಡ್ಕೊಂಡ್ರು ಇಲ್ಲಿವರೆಗೆ ನೀರು ಬರಲ್ಲ, ಮಳವಳ್ಳಿ ಮೂಲೆ ಭಾಗ ತುಪ್ಪ ಕೌಡ್ಲೆ ಭಾಗಕ್ಕೆ ನೀರು ತಲುಪಿಲ್ಲ, ನಾಲೆ ಶುದ್ಧೀಕರಣ ಆಗಿಲ್ಲ, ನೀರು ಸಮರ್ಪಕವಾಗಿ ಹರಿತಾ ಇಲ್ಲ ಅಂತ ಯಾರು ಕೂಗಾಡಿದ್ರು? ಎಲ್ಲರೂ ಸೇರಿ ಅದನ್ನ ಉದ್ಘಾಟನೆ ಮಾಡಿದ್ರು. ಇದು ಎಂತ ವಿಪರ್ಯಾಸ ಯೋಚನೆ ಮಾಡಿ. ನಾವು ಕಥೆನೂ ಹೇಳ್ತಾ ಇಲ್ಲ, ನಿಮ್ ಮುಂದೆ ಯಾವ ಧಾರಾವಾಹಿನೂ ತೋರಿಸ್ತಾ ಇಲ್ಲ. ನಿಮ್ಮ ಮುಂದಿನ ಕರಾಳ ಬದುಕನ್ನ ಹೋರಾಟಗಾರರು, ಸಂಘಟಕರು, ಹಿರಿಯರು, ಚಿಂತಕರು ಎಲ್ಲ ನಾವು ನಿಮ್ ಮುಂದೆ ಇಡ್ತಾ ಇದ್ದೀವಿ. ಈಗ 6ನೇ ಹಂತದ ಯೋಜನೆಗೆ ಕರ್ನಾಟಕ ಸರ್ಕಾರ 7,000 ಕೋಟಿ ರೂಪಾಯಿಯನ್ನ ತಾವು ಯೋಚನೆ ಮಾಡಿದ್ದಾರೆ. ಬೆಂಗಳೂರು ನಗರಕ್ಕೆ ಕುಡಿಲಿಕ್ಕೆ ನೀರಿಲ್ಲಂತೆ, ಹಾಗೆಯೇ ರಾಮನಗರ, ಚನ್ನಪಟ್ಟಣಕ್ಕೆ ಅಣೆಕಟ್ಟೆ ತಲುಪುವ ಮೊದಲೇ ನೀರನ್ನ ಕದ್ದು ತಗೊಂಡು ಬಂದು ಇಲ್ಲಿಗೆ ತಲುಪಿಸುವಂತ ಕೆಲಸ ಮಾಡ್ತಿದ್ದಾರೆ. ನೀರು
ನಿಸರ್ಗ ಅದು ಎಲ್ರಿಗೂ ಸಂಪತ್ತೆ, ಎಲ್ರಿಗೂ ಬೇಕು. ಆದ್ರೆ ಈಗ ಮಹಾರಾಜರು ಹೇಳಿದ್ರಲ್ಲ, ಯಾವ ಕಾರಣಕ್ಕಾಗಿ ಮೊದಲು ಕೃಷಿಗೆ ಆದ್ಯತೆ, ಕೃಷಿನೇ. ಆಮೇಲೆ ಸಹಜವಾಗಿ ಹರಿದೋಗೋ ನೀರನ್ನ ಕುಡಿಲಿಕ್ಕೆ ಬಳಸ್ತಾರೆ, ಅದೇನು ಬೇರೆ ಇಲ್ಲ. ಆದ್ರೆ ಕೃಷಿಗೆ ಆದ್ಯತೆ. ಈ ಕಾರಣ ಇವತ್ತು ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡುವಾಗ ನಿಮ್ಮೆಲ್ಲ ಮಳವಳ್ಳಿ ಜನ, ಬಂಧು ಬಾಂಧವರು, ಜಾಸ್ತಿ ರೈತ ಬಾಂಧವರು ಬರಬೇಕು. ಈ ಅಪಾಯಗಳ ಬಗ್ಗೆ ನಾಟಕ ನೋಡಿದ ನಂತರ ಅಷ್ಟೋ ಶ್ರಮ ಪಟ್ಟು ತಿನ್ನುವ ಮೊಟ್ಟೆ, ಮೈಮೇಲೆ ಹಾಕೊಂಡಂತ ಒಡವೆಗಳು, ಆ ಮನಸ್ಸು, ಆ ತ್ಯಾಗ, ಆಲೋಚನೆ ಎಲ್ಲವನ್ನು ಮಾಡಿದ ಕೆಲಸವನ್ನ 5 ನಿಮಿಷ ತೀರ್ಮಾನ ತಕೊಂಡು ಪೆನ್ನಲ್ಲಿ 2663 ಕೋಟಿ ಪಾರ್ಕು, 100 ಕೋಟಿ ಆರ್ತಿ, 6ನೇ ಹಂತಕ್ಕೆ ಕುಡಿಯೋ ನೀರು 7,000 ಕೋಟಿ ಅಂತ ಬರೆದು ಬಿಟ್ರೆ ನಿಮ್ಮೆಲ್ಲರ ಭವಿಷ್ಯ ಮಂಡ್ಯದಲ್ಲಿ ಏನಾಗ್ಬೋದು ಯೋಚನೆ ಮಾಡಿ, ದಯಮಾಡಿ. ನಾವು ಇದನ್ನ ಗಂಭೀರವಾಗಿ ತಗೊಂಡಿದೀವಿ. ನಮ್ಮ ಸಮಿತಿಯ ಹಿರಿಯರೆಲ್ಲ, ಪದಾಧಿಕಾರಿಗಳೆಲ್ಲ ನಮ್ಮ ಸಭೆಯಲ್ಲಿ ಇವತ್ತು ಆಗಮಿಸಿದ್ದಾರೆ. ಹಿತರಕ್ಷಣಾ ಸಮಿತಿಯವರು, ನಾವು ರೈತ ಸಂಘಟನೆಯವರು. ಚಳುವಳಿ ನಮ್ಮ ಅವಿಭಾಜ್ಯ ಅಂಗ. ಬದುಕಿನ ಕೊನೆಯ ಉಸಿರಿರುವವರೆಗೂ ನಾವು ಹೆಸರಿಗೆ ಮೋಸ ಮಾಡೋರಲ್ಲ, ಭೂಮಿಗೆ ಮೋಸ ಮಾಡೋರಲ್ಲ. ಯಾರ ಹಂಗೂ ನಮಗಿಲ್ಲ, ಯಾರ ಭಯವೂ ನಮಗಿಲ್ಲ. ಹೋರಾಟಕ್ಕೆ ಸದಾ ತಯಾರ. ಆದ್ರೆ ನನಗೆ ಚಪ್ಪಾಳೆ ಹೊಡಿತೀರಾ? ನೀರನ್ನ ಉಳಿಸ್ಕೊಳ್ಳಿಕ್ಕೆ, ಕಟ್ಟೆನ ಕಾಪಾಡ್ಕೊಳ್ಳಿಕ್ಕೆ, ಈ ಯೋಜನೆಯನ್ನ ತಡಿಲಿಕ್ಕೆ ನೀವೇನ್ ಮಾಡ್ತೀರಾ ಹೇಳಿ? ನೀವೇನ್ ಮಾಡ್ತೀರಾ ಹೇಳಿ? ಹೋರಾಟಕ್ಕೆ ಬೆಂಬಲ ಕೊಡಿ. ಹೋರಾಟ ಅಂದ್ರೆ ಬೀದಿನೇ ಮಾಡ್ಬೇಕಿಲ್ಲ. ಬರೀರಿ ಪತ್ರ ಕೊಡಿ, ಹೇಳಿಕೆ, ಸಭೆ ಸಮಾರಂಭ ಕೊಡಿ, ಪ್ರತಿಕ್ರಿಯೆ ಕೊಡಿ, ಸರ್ಕಾರಕ್ಕೆ ಮುಟ್ಟುವಂಗ್ ಮಾಡಿ. ನಮ್ಮ ಗೌರವ ಅಧ್ಯಕ್ಷರುಗಳು, ನಮ್ಮ ಸಂಘಟನಾ ಕಾರ್ಯದರ್ಶಿಗಳು, ನಾರಾಯಣವರು, ಮುದ್ದೇಗೌಡರು, ಅಣ್ಣವ್ರು, ಶಿವಲಿಂಗಣ್ಣವರು, ಮಹೇಶ್ ಅಣ್ಣವರು, ಎಲ್ಲರೂ ಇಲ್ಲಿ ಬಂದಿದ್ದೀವಿ. ರೈತ ಚಳವಳಿಯವರು, ನಮ್ಮ ಭರತ್, ಆನಂದ್, ಇಲ್ಲಿರುವಂತಹ ಸಂಘಟಕರು, ಎಷ್ಟು ಜನ ಇದ್ದೀವಿ ಇವತ್ತಿನ ಸಭೆಯಲ್ಲಿ. ಇಷ್ಟೇ ಸಾಕು 6ನೇ ಹಂತನ ತಡಿಲಿಕ್ಕೆ. ಬನ್ನಿ. ಹಾಗೆ ನಾಳೆ ಕೋರ್ಟಿದೆ. ನಾಳೆ ಕೋರ್ಟಿನಲ್ಲಿ ಮತ್ತೆ ಸರ್ಕಾರದವರು ಅಣೆಕಟ್ಟೆ ಹತ್ರನೇ, ಇಲ್ಲಿ ಅಣೆಕಟ್ಟೆ ಈ ಮೊದಲನೇ ಕುರ್ಚಿ ಹತ್ರ ಈಗ ಯೋಜನೆ ರೂಪಿತ ಆಗಿದ್ದು, ಕಾವೇರಿ ಆರ್ತಿಗೆ 100 ಕೋಟಿದು 20,000 ಜನ ಕುತ್ಕೊಳ್ಳುವಂತ ಸ್ಟೇಡಿಯಂ ಮಾಡೋದು. ಈಗ ಆ ಬಾಗ್ಲತ್ರ ಮಾಡ್ಕೊಂಡ್ ಬಿಡ್ತೀವಿ ಪೂಜೆನ ಅಂತ ದಸರಾದೊಳಗೆ ಹೇಳ್ಕೊಂಡು ಕೋರ್ಟ್ಗೆ ಬರ್ತಾ ಇದಾರೆ. ನಾಳೆ ನಾವೆಲ್ಲ ಹೋರಾಟಗಾರರು ಕೋರ್ಟ್ಗೆ ಹೋಗ್ತಾ ಇದೀವಿ. ಯಾವುದೇ ಕಾರಣಕ್ಕೂ ಅದಕ್ಕೆ ಅವಕಾಶ ಮಾಡಬಾರ್ದು ಅಂತ ಹೇಳಿ ನಾವು ಮನವಿ ಮಾಡ್ತೀವಿ. ಇದಿಷ್ಟು ವಿಚಾರ ಮಾತ್ರ. ಯಾವುದೇ ಸರ್ಕಾರದ ವಿರುದ್ಧ ನಾವು ಇದನ್ನ ಹಮ್ಮಿಕೊಂಡಿಲ್ಲ. ನಮ್ಗೆ ಯಾರ ವಿರುದ್ಧ ಪರ ನಾವು ಕೆಲಸ ಮಾಡಿಲ್ಲ. ನಾವು ಪಕ್ಷಾತೀತವಾಗಿ ನಮ್ಮ ನಾಡು, ನುಡಿ, ನೆಲ, ಜಲ, ಕೃಷಿ, ಬದುಕು, ಕಾರ್ಮಿಕರು, ಬಡವರು, ಇವ್ರ ಬಗ್ಗೆ ಹೋರಾಟ ಮಾಡ್ತಾ ಇದೀವಿ. ದಯವಿಟ್ಟು ಇದನ್ನೆಲ್ಲ ಅರ್ಥ ಮಾಡ್ಕೊಂಡು ನಾವೇ ಮಾಡ್ಬೇಕು ಅಂತ ಏನಿಲ್ಲ. ನೀವು ಮುಂಚೂಣಿಗೆ ಬನ್ನಿ, ನಿಮ್ ಜೊತೆ ನಾವಿರ್ತೀವಿ. ಇದಿಷ್ಟು ಮಾತನಾಡಕ್ಕೆ ಹೇಳ್ತಾ, ಇವತ್ತಿನ ನಾಟಕ ಪ್ರದರ್ಶನ ಮಾಡ್ಲಿಕ್ಕೆ ಅವಕಾಶ ಮಾಡಿದಂತ ತಮ್ಮ ಏನು ಪ್ರಯತ್ನ ಇದೆ ನಿರ್ದೇಶಕರು, ಅದು ನೀನಾಸಂ ತಂಡ ಅಂದ್ರೆ ಅದಕ್ಕೊಂದು ಹೆಸರಿದೆ. ನಾವು ತುಂಬಾ ಚೆನ್ನಾಗಿ ಅದ್ಭುತವಾಗಿ ನಾವು ಕಲಾ ಪ್ರದರ್ಶನ ಮಾಡ್ಲಿಕ್ಕೆ ಅವಕಾಶ ಮಾಡ್ಕೊಟ್ಟಿದ್ದೀರಿ. ನಿಮ್ ಕಷ್ಟಾನು ಹೇಳ್ಕೊಂಡಿದ್ದೀರಿ. ಮಂಡ್ಯ ಜಿಲ್ಲೆಯ ಜನ, ನಾವು ಸಾಮಾನ್ಯ ಜನ, ಬಡವರು ಎಲ್ಲರೂ ಇದೀವಿ, ಸ್ವಲ್ಪ ಅನುಕೂಲ ಇರೋರು ಇದೀವಿ. ನಿಮ್ಮ ಡಬ್ಬ ತುಂಬುತ್ತೆ. ಇವತ್ತು ಎಷ್ಟು ಸಾಧ್ಯನೋ ಅಷ್ಟು ಸಾಕಷ್ಟು ಎಲ್ಲರೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಎಲ್ರಿಗೂ ಧನ್ಯವಾದ. ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.